ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ, ಅಮೃತಧಾರ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ಅಜ್ಜಿ ಅನಾಥಾಶ್ರಮದಲ್ಲಿ ಇರ್ತಾರೆ. ಆಗ ಈ ಕಡೆ ಭಾಗ್ಯಮ್ಮ, ಆನಂದು, ಲಕ್ಷ್ಮೀಕಾಂತ್ ಎಲ್ಲರೂ ಕೂಡ ಹೋಗಿ ಅಜ್ಜಿನ ಕರ್ಕೊಂಬರ್ಬೇಕು ಅಂತ ಹೋಗಿರ್ತಾರೆ. ಆದರೆ ಈ ಕಡೆ ಅಜ್ಜಿ ಅವರು ತುಂಬಾ ಮನನೊಂದಿರ್ತಾರೆ. ಹಾಗೆ ನಾನು ಎಲ್ಲಿಗೂ ಬರೋದಿಲ್ಲ, ನಾನು ಇಲ್ಲೇ ಇರ್ತೇನೆ, ನನಗೆ ಯಾರಿಗೂ ತೊಂದರೆ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಆನಂದ್ ಕೂಡ ಭಾಗ್ಯಮ್ಮ ಅವರು ನಾನು ನಿಮ್ಮನ್ನು ನೋಡ್ಕೊಳ್ತೇನೆ, ಹಾಗೆ ಅಪರ್ಣ ಅವರು ಕೂಡ ಅಲ್ಲಿರ್ತಾರೆ ಅಂತ ಇಷ್ಟು ಹೇಳಿದ್ರು. ಇಲ್ಲ ಭಾಗ್ಯ, ನಾನು ಬರೋದಿಲ್ಲ, ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು, ನಾನು ಪರವಾಗಿಲ್ಲ ಇಲ್ಲೇ ಇರ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಅಜ್ಜಿ ಕೂಡ ತುಂಬ ಬೇಜಾರಲ್ಲಿರ್ತಾರೆ. ಭಾಗ್ಯಮ್ಮ ಹಾಗೂ ಆನಂದ್ ಕೂಡ ಅವರು ಬರಲಿಲ್ಲದ ಕಾರಣ ತುಂಬಾ ಬೇಜಾರಾಗಿರ್ತಾರೆ. ಹಾಗೆ ಈ ಕಡೆ ಅಜ್ಜಿ ಕೂಡ ಗುಂಡು ಹೇಗಿದ್ದಾರೆ ಅಂತ ಇಲ್ಲಿ ಕೇಳ್ತಾರೆ. ಆಗ ಆನಂದ್ ಅವರು, ಅಜ್ಜಿ ಈಗ ಗೆಳೆಯ ಚೆನ್ನಾಗಿದ್ದಾನೆ, ಹಾಗೆ ಅತ್ತಿಗೆ ಮತ್ತು ಗೌತಮ್ ಕೂಡ ಒಂದೇ ವಠಾರದಲ್ಲಿ ಎದುರು ಬದುರು ಮನೆಯಲ್ಲಿದ್ದಾರೆ, ಹಾಗೆ ಮರಿಮಕ್ಕಳು ಕೂಡ ಚೆನ್ನಾಗಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಅಜ್ಜಿ ಕೂಡ ನಾನು ಗೌತಮ್, ಭೂಮಿಕಾ ಮತ್ತು ಮಕ್ಕಳನ್ನು ಒಂದ್ಸರಿ ನೋಡಬೇಕಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಅವರು ಇಬ್ಬರು ದೂರ ಇದ್ದಾರೆ, ಆದರೂ ಏನೂ ಮಾತಾಡ್ತಿಲ್ಲ ಅಂತ ಇಲ್ಲಿ ಹೇಳಿದಾಗ, ನಾನು ಅವರಿಬ್ಬರನ್ನ ಒಂದು ಮಾಡ್ತೇನೆ, ನೀವು ಇಲ್ಲಿಗೆ ಕರ್ಕೊಂಡ್ಬನ್ನಿ, ಈ ರೀತಿ ಪ್ಲ್ಯಾನ್ ಮಾಡೋಣ, ನನಗೆ ಈಗ ಕೊನೆ ಸ್ಟೇಜಲ್ಲಿದ್ದೇನೆ, ನಾನು ಒಂದು ಸಾರಿ ಅವರನ್ನು ನೋಡಬೇಕು ಅಂತ ಹೇಳಿ ನೀವು ಕರ್ಕೊಂಬನ್ನಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಆನಂದ್ ಭಾಗ್ಯಮ್ಮ ಅವರು ಆಯಿತು ಅಂತ ಇಲ್ಲಿ ಹೇಳಿ ಅಲ್ಲಿಂದ ಹೋಗ್ತಾರೆ. ಹಾಗೆ ಈ ಕಡೆ ಭಾಗ್ಯಮ್ಮ ಅವರು ಕೂಡ ಭೂಮಿಕನ್ನ ಕರ್ಕೊಂಬರಬೇಕು ಅಂತ ಹೇಳಿ ವಠಾರಕ್ಕೆ ಹೋಗ್ತಾರೆ. ಹಾಗೆ ವಠಾರಕ್ಕೆ ಅಲ್ಲಿ ಹೋಗ್ತಿರುವಾಗ ಈ ಕಡೆ ಆಕಾಶ್ ಕೂಡ ಅಲ್ಲಿ ಇರ್ತಾರೆ. ಆಗ ಆಕಾಶ್ನ ಮುದ್ದಾಡಿ ಹೇಗಿದೆಯಾ ಕಂದ ಅಂತ ಹೇಳಿ ಮಾತಾಡಿಸ್ಕೊಂಡು ಈ ಕಡೆ ಹೋಗ್ತಾರೆ. ಆಗ ಅಜ್ಜಿ ಬಂದಿರೋದು ಮಿಂಚು ಮತ್ತು ಈ ಕಡೆ ಅಪ್ಪಗೂ ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ. ಆಗ ಈ ಕಡೆ ಭೂಮಿಕಾ ಮನೆಗೆ ಹೋಗಿ ಅವರು ಡೋರನ್ನು ಲಾಕ್ ಮಾಡ್ತಾರೆ. ಹಾಗೆ ಭೂಮಿಕಾ ಅವರು ತೆಗಿತಾರೆ. ಆಗ ಬನ್ನಿ ಅತ್ತೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಏನತ್ತೆ ಚೆನ್ನಾಗಿದ್ದೀರಾ ಅಂತ ಇಲ್ಲಿ ಹೇಳ್ತಾರೆ. ಹ್ಞೂನಮ್ಮ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಹ್ಞೂ ಅತ್ತೆ ಚೆನ್ನಾಗಿದ್ದೇವೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಏನತ್ತೆ ಏನು ಸಮಾಚಾರ ಅಂತ ಇಲ್ಲಿ ಕೇಳ್ತಾರೆ. ಈ ಕಡೆ ಭಾಗ್ಯಮ್ಮ ಅವರು ಕೂಡ ಅಜ್ಜಿಗೆ ಹುಷಾರಿಲ್ಲಮ್ಮ ಅಂತ ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರು ಏನತ್ತೆ ಏನಾಯಿತು ಅಂತ ಇಲ್ಲಿ ಹೇಳ್ತಾರೆ. ಅಜ್ಜಿ ಈಗ ಊರಿಗೆ ಬಂದಿದ್ದರು, ಆದರೆ ಅಲ್ಲಿ ಗೌತಮ್ ಇಲ್ಲದ ಕಾರಣ ಮನೆಯಲ್ಲಿ ಅವರಿಗೆ ಇರೋಕ್ಕಾಗದೆ ಈಗ ಅನಾಥಾಶ್ರಮದಲ್ಲಿದ್ದಾರೆ. ಅಲ್ಲಿ ಈಗ ತುಂಬಾ ಅವರಿಗೆ ಹುಷಾರಿಲ್ಲ, ಈಗ ಡಾಕ್ಟ್ರು ಕೂಡ ಅವರು ಕೊನೆ ಸ್ಟೇಜಲ್ಲಿ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಗ ನಾವು ಹೋಗಿ ನೋಡ್ಕೊಂಡ್ಬಂದ್ವಿ, ಅವರು ಹೇಳಿದ್ರು ನಾನು ಗೌತಮ್ ಮತ್ತು ಭೂಮಿಕನ್ನ ಒಂದು ಸಲ ಅವರನ್ನು ಜೊತೆಯಲ್ಲಿ ನೋಡಬೇಕು ಅಂತ ಇದ್ದಾರಮ್ಮ, ಅದಕ್ಕೆ ನೀನು ಮತ್ತು ಗೌತಮ್ ಒಂದು ಸಲ ಅಲ್ಲಿ ಬನ್ನಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಇಲ್ಲ ಅತ್ತೆ, ಬರಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಭಾಗ್ಯಮ್ಮ ಅವರು ಕೂಡ ಅಳ್ತಾ ಅವರು ಕೊನೆಯ ಸ್ಟೇಜಲ್ಲಿದ್ದಾರಮ್ಮ, ಅವರನ್ನು ನಾನು ನೋಡಲೇಬೇಕು, ಒಂದು ಸರಿ ಆದರೂ ನೋಡಲೇಬೇಕು ಅಂತ ಹೇಳಿ ಅವರು ತುಂಬ ತವಕ ಪಡ್ತಾ ಇದ್ದಾರೆ. ಅವರನ್ನು ನೋಡಿ ನನಗೆ ತುಂಬ ಬೇಜಾರಾಗ್ತಾ ಇದೆ, ನನ್ನ ಅತ್ತೆನ ಉಳಿಸ್ಕೊಡೋದು ನಿನ್ನ ಕೈಯಲ್ಲಿದೆ, ನೋಡಮ್ಮ ನೀನೇನು ತೀರ್ಮಾನ ಮಾಡ್ತೀಯ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಸುಮ್ಮನೆ ಇರ್ತಾರೆ. ಆಗ ನೀನು ಏನು ತೀರ್ಮಾನ ಮಾಡಿ ಬರ್ತೀಯೋ ಇಲ್ಲೋ ನೋಡು, ನಾನು ಹೋಗ್ತೇನೆ ಅಂತ ಹೇಳಿ ಅಲ್ಲಿಂದ ಭಾಗ್ಯಮ್ಮ ಅವರು ಹೋಗ್ತಾರೆ. ಹಾಗೆ ಈ ಕಡೆ ಆನಂದ್ ಅವರು ಕೂಡ ಗೌತಮ್ಗೆ ಕಾಲ್ ಮಾಡಿ ಹೇಳ್ತಾರೆ, ಗೆಳೆಯ ಇಲ್ಲಿ ಅಜ್ಜಿ ಊರಿಗೆ ಬಂದಿದ್ದಾರೆ, ಅಜ್ಜಿ ನೀನು ಮನೆಯಲ್ಲಿಲ್ಲದ ಕಾರಣ ಅವರಿಗೆ ಬೇಜಾರನಿಸಿ ಈಗ ಅನಾಥಾಶ್ರಮದಲ್ಲಿದ್ದಾರೆ, ಅವರು ನಿನ್ನ ನೆನಪಿನಲ್ಲೇ ತುಂಬ ಸೊರಗಿ ಹೋಗಿದ್ದಾರೆ, ಹಾಗೆ ಅವರು ಈಗ ಅವರ ಆರೋಗ್ಯ ಕೂಡ ಕೆಟ್ಟೋಗಿದೆ, ಅವರು ಈಗ ಕೊನೆಯ ಸ್ಟೇಜ್ನಲ್ಲಿ ಇದ್ದಾರೆ, ಈಗ ಅವರು ನಾನು ಗೌತಮ್ನ ನೋಡಬೇಕು ಅಂತ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಅನಾಥಾಶ್ರಮದಲ್ಲಿ ಹಾಕಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ನೀನು ಮನೆಯಲ್ಲಿ ಇಲ್ಲ ಅಂತ ಅವರಿಗೆ ತುಂಬಾ ಬೇಜಾರಾಗಿದೆ, ಅದಕ್ಕೆ ಅವರು ಇಲ್ಲಿ ಅನಾಥಾಶ್ರಮದಲ್ಲಿದ್ದಾರೆ, ಆಯಿತು ನೀನು ಬಾ ನಾವು ಹೋಗಿ ಅಜ್ಜಿನ ನೋಡ್ಕೊಂಬರೋಣ ಅಂತ ಹೇಳಿ ಇಲ್ಲಿ ಗೌತಮ್ ಅವರು ಹೇಳ್ತಾರೆ. ಆಗ ಆನಂದ್
ನನ್ನ ಕೊನೆಯ ಆಸೆ ಗೌತಮ್ ಮತ್ತು ಭೂಮಿಕನ್ನ ಒಟ್ಟಿಗೆ ನೋಡಬೇಕು, ಹಾಗೆ ನನ್ನ ಮರಿಮಕ್ಕಳನ್ನು ಕೂಡ ನಾನು ನೋಡಬೇಕು ಅಂತ ಹೇಳಿ ತುಂಬಾ ಆಸೆ ಪಡ್ತಾ ಇದ್ದಾರೆ. ನೀವಿಬ್ಬರು ಜೊತೆಗೆ ಬಂದ್ರೇ ಅಜ್ಜಿಗೆ ಸಮಾಧಾನ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಗೌತಮ್ ಅವರು ಅದು ಹೇಗಪ್ಪ ಭೂಮಿಕಾ ಅವರು ಬರ್ತಾರಾ ಅಂತ ಇಲ್ಲಿ ಕೇಳ್ತಾರೆ. ಆಗ ಆನಂದ್ ಅವರು ನನಗೆ ಗೊತ್ತಿಲ್ಲ ಗೆಳೆಯ, ನೀನೇನಾದರೂ ಮಾಡಿ ನೀನು ನಿನ್ನ ಅಜ್ಜಿಗೋಸ್ಕರ ಕರ್ಕೊಂಡು ಬರಲೇಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಆಯಿತು ಅಂತ ಫೋನ್ ಇಡ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಕೂಡ ಹೊರಗೆ ಬರ್ತಾರೆ, ಗೌತಮ್ ಅವರು ಕೂಡ ಹೊರಗೆ ಬರ್ತಾರೆ. ಆಗ ಗೌತಮ್ ಅವರು ಹೇಗೆ ಮಾಡಿ ಭೂಮಿಕನ್ನ ಒಪ್ಪಿಸಲಿ ಅಂತ ಹೇಳಿ ನೋಡ್ತಾ ಇರ್ತಾರೆ. ಆಗ ಭೂಮಿಕಾ ಅವರು ಕೂಡ ಅವರು ಬಂದು ಕೇಳ್ತಾರೆ, ಇಲ್ಲ ನಾನೇ ಹೇಳ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಅವರೇನು ಬರೋದಿಲ್ಲ ಬಿಡು, ಇನ್ನೇನು ಹೋಗೋದು ಅಂತ ಹೇಳಿ ಸುಮ್ಮನೆ ಇರ್ತಾರೆ. ಆಗ ಭೂಮಿಕಾ ಅವರು ಗೌತಮ್ ಅವರೇ ಅಂತ ಕರೀತಾರೆ. ಆಗ ಈ ಕಡೆ ಗೌತಮ್ ಅವರು ಬಂದು ಹೇಳಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರು ನೀವೇನು ಡಿಸಿಷನ್ ತಗೊಳ್ರಿ ಅಂತ ಇಲ್ಲಿ ಹೇಳ್ತಾರೆ. ನಿಮ್ಮ ಡಿಸಿಷನ್ ಎಲ್ಲ ನಾನು ಹೇಗೆ ತಗೊಳ್ಳಿ, ನೀವು ಬರೋದಿಲ್ಲ ಅಂತ ನನಗೆ ಗೊತ್ತು ಅಂತ ಇಲ್ಲಿ ಹೇಳ್ತಾರೆ. ಇಲ್ಲ, ನಾನು ಅಜ್ಜಿಗೋಸ್ಕರ ನಾನು ಬರ್ತೀನಿ, ನಿಮ್ಮೊಟ್ಟಿಗೆ ಬರ್ತೀನಿ, ನಾವು ಹೋಗಿ ಅಜ್ಜಿನ ನೋಡ್ಕೊಂಬರೋಣ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರಿಗೆ ತುಂಬಾ ಖುಷಿ ಆಗುತ್ತೆ. ಆಗ ಇಬ್ಬರು ಹೊರಟು ಅಜ್ಜಿನ ನೋಡಬೇಕು ಅಂತ ಹೇಳಿ ಆಶ್ರಮಕ್ಕೆ ಹೋಗ್ತಾರೆ. ಆಗ ಈ ಕಡೆ ಅಜ್ಜಿನ ನೋಡಿ ಅವರು ತುಂಬಾ ಬೇಜಾರಾಗ್ತಾರೆ. ಭೂಮಿಕಾ ಮತ್ತು ಗೌತಮ್ ಅವರು ಕೂಡ ತುಂಬಾ ಬೇಜಾರಾಗಿ ಅಜ್ಜಿ ಏನಾಯಿತು ಅಂತ ಹೇಳಿ ಮಾತಾಡಿಸ್ತಾ ಇರ್ತಾರೆ. ಆಗ ಅಜ್ಜಿ ಕೂಡ ನನಗೆ ಹುಷಾರಿಲ್ಲಪ್ಪ, ನಾನು ಈಗ ಬದುಕ್ತೀನೋ ಎಲ್ಲೋ, ಆದರೆ ಕೊನೆ ಸಾರಿ ನಿಮ್ಮನ್ನು ನೋಡಬೇಕು ಅಂತ ಹೇಳಿ ನಾನು ಇಲ್ಲಿ ಎಣಿಸ್ತಾ ಇದ್ದೆ. ಹಾಗೆ ನೀನು ಮತ್ತು ಭೂಮಿಕಾ ಬೇರೆ ಆಗಿರೋದನ್ನು ನೋಡಿ ನನಗೆ ಇನ್ನೂ ಕೂಡ ಯಾಕೆ ಈ ಭೂಮಿಯಲ್ಲಿ ಇರೋದು ಅಂತ ಅನ್ನಿಸ್ತಾ ಇದೆ ಅಂತ ಇಲ್ಲಿ ಅಂತ ಇರ್ತಾರೆ. ಆಗ ಈ ಕಡೆ ಗೌತಮ್ ಮತ್ತು ಭೂಮಿಕಾ ಅವರು ಕೂಡ ಅಜ್ಜಿ ಆ ರೀತಿ ಮಾತಾಡಬೇಡಿ, ನೀವು ಇದ್ದೇ ಇರ್ತೀರಾ, ನಮ್ಮ ಜೊತೆ ಇರ್ತೀರಾ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಅಜ್ಜಿ ಕೂಡ ತನ್ನ ಮೊಮ್ಮಕ್ಕಳನ್ನು ನೋಡಿ ಮುದ್ದಾಡ್ತಾರೆ. ಹಾಗೆ ಈ ಕಡೆ ಅಜ್ಜಿ ಕೂಡ ಹೇಳ್ತಾರೆ, ನಾನು ಇನ್ನೆಷ್ಟು ಕಾಲ ನಿಮ್ಮನ್ನು ಈ ರೀತಿ ದೂರ ದೂರ ಆಗಿ ನೋಡಿ ನಾನು ಯಾವ ಖುಷಿಯಲ್ಲಿ ನಾನು ಇರಲಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಅಜ್ಜಿ ಆ ರೀತಿ ಮಾತಾಡಬೇಡಿ, ನಾವು ನಮ್ಮ ಪ್ರಾಬ್ಲಮ್ಗೆ ಈ ರೀತಿ ದೂರ ಇದ್ದೇವೆ, ಆದಷ್ಟು ಬೇಗ ನಾವು ಒಂದಾಗ್ತೇವೆ ಅಂತ ಇಲ್ಲಿ ಹೇಳ್ತಾರೆ. ಅದು ಏನೇ ಪ್ರಾಬ್ಲಮ್ ಆಗಿರಲಿ ನೀವು ಒಂದಾಗಲೇಬೇಕು ಅಂತ ಇಲ್ಲಿ ಅಜ್ಜಿ ಕೂಡ ಹೇಳ್ತಾರೆ. ಅಜ್ಜಿ ಅದು ಸಾಧ್ಯವಾಗದ ಮಾತು ಅಂತ ಇಲ್ಲಿ ಹೇಳ್ತಾರೆ. ಆಗ ಆಯಿತು, ನಾನು ನಿಮ್ಮನ್ನು ಈ ರೀತಿ ಖುಷಿಯಾಗಿ ನೋಡ್ದೇನೆ ಎಲ್ಲಿ ಸತ್ತೋಗ್ತೀನೋ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಅಜ್ಜಿ ಆ ಥರ ಎಲ್ಲ ಮಾತಾಡಬೇಡಿ, ನಾವು ಆದಷ್ಟು ಬೇಗ ಒಂದಾಗ್ತೇವೆ. ಹಾಗೆ ಆ ಶಕುಂತಲಾ ಅವರು ಈ ರೀತಿಯಾಗಿ ನಮಗೆ ಹೇಳಿದ್ದಾರೆ, ನಾನೆಲ್ಲಾದರೂ ನನ್ನ ಕುಟುಂಬನ ಹಾಗೆ ನಿಮ್ಮ ನೆಂಟರನ್ನು ಮತ್ತು ನನ್ನ ಗಂಡನ ಎಲ್ಲರೂ ಒಂದಾದರೆ ಅವರು ನನ್ನ ಗಂಡನ ಭೂಮಿ ಮೇಲೆ ಇದ್ದಂಗೆ ಮಾಡ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಅಜ್ಜಿ ಕೂಡ ಆ ಶಕುಂತಲನ ಮಾತು ಬಿಟ್ಟು ಬಿಡು, ನೀನು ನಿನ್ನ ಗಂಡನ ಜೊತೆಯಲ್ಲಿ ಸುಖವಾಗಿ ಬಾಳಬೇಕು, ಹಾಗೆ ನೀನು ನಮ್ಮನ್ನು ನೋಡು, ಮತ್ತು ನಿನ್ನ ಮಕ್ಕಳನ್ನು ನೋಡು, ನಿನ್ನ ಗಂಡನನ್ನು ನೋಡು, ನಿನಗಾಗಿ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅವನು ಅಂತ ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರು ಹೌದು ಅಜ್ಜಿ, ಆದರೂ ಕೂಡ ನಾನು ನನ್ನ ಗೌತಮ್ ಕೂಡ ಅವರು ಚೆನ್ನಾಗಿರಬೇಕು ಅಂತ ಹೇಳಿ ಬಯಸ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಎಲ್ಲಿ ಅಮ್ಮ, ನೀನು ಇಷ್ಟು ದೂರ ಇದ್ದರೆ ಅವನೆಲ್ಲಿ ಚೆನ್ನಾಗಿರ್ತಾನೆ, ನೀನು ಅವನ ಜೊತೆ ಇದ್ದರೆ ತಾನೇ ಅವನಿಗೆ ಸಂತೋಷ ಎಲ್ಲ ಇರೋದು ಅಂತ ಇಲ್ಲಿ ಹೇಳ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ನೀವಿಬ್ಬರು ಒಂದಾಗಲಿಲ್ಲ ಅಂದರೆ ನಾನು ಈ ದಿನವೇ ಪ್ರಾಣ ಬಿಟ್ಬಿಡ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಕೂಡ ಅಜ್ಜಿ ಇಲ್ಲ ಅಜ್ಜಿ ನಾವಿಬ್ಬರು ಒಂದಾಗ್ತೇವೆ ಅಂತ ಹೇಳಿ ಈ ಕಡೆ ಭೂಮಿಕಾ ಅವರು ಕೂಡ ಗೌತಮ್ನ ಕೈಯನ್ನು ಹಿಡ್ಕೊಂಡು, ಗೌತಮ್ ಅವರೇ ಸಾರಿ, ನಾನು ಇಷ್ಟು ದಿನಗಳ ಕಾಲ ನಿಮ್ಮ ಪ್ರೀತಿಯನ್ನು ನಾನು ಅರಿತುಕೊಳ್ಳದೆ ಇಷ್ಟು ತಪ್ಪನ್ನು ಮಾಡಿಬಿಟ್ಟೆ, ನಿಮ್ಮಿಂದ ಈ ಸತ್ಯನ ಮುಚ್ಚಿಟ್ಬಿಟ್ಟೆ, ನಾನು ಯಾವತ್ತೂ ಕೂಡ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ, ಹಾಗೆ ನಾನು ನಿಮ್ಮ ಜೊತೆನೇ ಇರ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಕೂಡ ಈಗಲಾದರೂ ಕೂಡ ನೀವು ನನ್ನನ್ನು ಮೆಚ್ಕೊಂಡ್ರಿ ಅಲ್ಲ, ಹಾಗೆ ನನ್ನ ಎಲ್ಲ ರೀತಿಯ ತಪ್ಪುಗಳನ್ನು ಕ್ಷಮಿಸಿದ್ದೀರಲ್ಲ, ನಿಮ್ಮ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದೆ ನಾನು, ನೀವು ಯಾವಾಗಲಾದರೂ ಒಂದಾಗೆ ಆಗ್ತೀರಾ ಅಂತ ಹೇಳಿ ನನಗೆ ಗೊತ್ತಿತ್ತು. ಈಗ ಆ ದೇವರು ಅಜ್ಜಿಯ ರೂಪದಲ್ಲಿ ನಮ್ಮನ್ನು ಒಂದು ಮಾಡಿದ್ದಾನೆ,
ಇನ್ನು ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ಬಿಟ್ಟು ಕೊಡೋದಿಲ್ಲ. ಆದರೆ ಏನೇ ಸಮಸ್ಯೆ ಬಂದರೂ ಕೂಡ ನಾನು ನಿಮ್ಮ ಜೊತೆ ಇರ್ತೇನೆ. ಹಾಗೆ ಆದಷ್ಟು ಬೇಗ ನಮ್ಮ ಕಳೆದು ಹೋಗೋ ಹೆಣ್ಣು ಮಗನ್ನು ಕೂಡ ನಾವು ಆದಷ್ಟು ಬೇಗ ಪಡೆದುಕೊಳ್ತೇವೆ ಅಂತ ಹೇಳಿ, ನನಗೆ ದೇವರಲ್ಲಿ ನಂಬಿಕೆ ಇದೆ. ನಿಮ್ಮನ್ನು ನನ್ನ ಜೊತೆ ಸೇರಿಸಿದ ದೇವರು ನನ್ನ ಮಗುವನ್ನು ಆದಷ್ಟು ಬೇಗ ಕೊಡ್ತಾನೆ. ನಾವೆಲ್ಲರೂ ಈಗ ಖುಷಿಯಿಂದ ಇರ್ಬೋದು. ಹಾಗೆ ನಾನು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಹಾಗೆ ಈ ಕಡೆ ಭೂಮಿಕನ್ನ ತಪ್ಪಿಕೊಂಡು ಗೌತಮ್ ಹಣೆಗೆ ಮುತ್ತನ್ನು ಕೊಡ್ತಾರೆ. ಇದನ್ನು ನೋಡಿ ಅಜ್ಜಿಗೆ, ಹಾಗೆ ಅಪ್ಪು ಮತ್ತು ಮಿಂಚು ಮತ್ತು ಆನಂದ್, ಭಾಗ್ಯಮ್ಮ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ. ಆಗ ಅಜ್ಜಿ ಕೂಡ ನೀವಿಬ್ಬರು ಒಂದಾಗಿದ್ದು ನನಗೆ ತುಂಬಾ ಖುಷಿ ಆಯಿತು ಅಂತ ಹೇಳಿ, ಇಲ್ಲಿ ನೀವು ನನ್ನ ಆಶೀರ್ವಾದ ಪಡ್ಕೊಳ್ಳೋದಿಲ್ವಾ ಅಂತ ಹೇಳಿ ಆಗ ಎದ್ದು ನಿಂತಾರೆ. ಆಗ ಅಜ್ಜಿನ ನೋಡಿ ಇವರಿಬ್ಬರು ಆಶ್ಚರ್ಯ ಆಗ್ತಾರೆ. ಅಜ್ಜಿ, ನೀವು ಚೆನ್ನಾಗೇ ಇದ್ದೀರಾ ಅಂತ ಹೇಳಿ ಹೇಳ್ತಾರೆ. ಹೌದು, ನಾನು ಚೆನ್ನಾಗಿದ್ದೇನೆ. ನಿಮ್ಮನ್ನು ಒಂದು ಮಾಡಲಿಕ್ಕೆ ನಾನು ಈ ಥರ ನಾಟಕ ಮಾಡಿದೆ, ಹೆಂಗಿದೆ ನನ್ನ ಪ್ಲ್ಯಾನು ಅಂತ ಹೇಳ್ತಾರೆ. ಆಗ ಈ ಕಡೆ ಆನಂದ್ ಕೂಡ ಸೂಪರ್ ಅಜ್ಜಿ ನೀವು ಅಂತ ಇಲ್ಲಿ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಕೂಡ ಈ ಕಡೆ ಖುಷಿಯಾಗಿ ಇರ್ತಾರೆ. ಹಾಗೆ ಈ ಕಡೆ ಗೌತಮ್ ಅವರು ಕೂಡ ಎಲ್ಲರೂ ಒಂದಾಗಿ ಮನೆಗೆ ಹೋಗ್ತಾರೆ. ಹಾಗೆ ಈ ಕಡೆ ಶಕುಂತಲಾ ಮತ್ತು ಜಯದೇವಿಗೆ ಒಂದು ಗತಿನ ಕಾಣಿಸ್ಬೇಕು ಅಂತ ಹೇಳಿ ಈ ಕಡೆ ಗೌತಮ್ ಪ್ಲ್ಯಾನ್ ಮಾಡಿ ಮನೆಗೆ ಎಂಟ್ರಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.